ಡಾಕ್ಟರ್ ರಾಜ್ ಸಮಾಧಿಯ ಬಗ್ಗೆ ಚೇತನ ಹೇಳಿಕೆಯನ್ನು ಕೊಟ್ಟಿರುವ ವಿಚಾರವಾಗಿ ಈಗ ಕುಮಾರಸ್ವಾಮಿ ಅವರು ಕಿಡಿಕಾರ್ತಿದ್ದಾರೆ. ಡಾಕ್ಟರ್ ರಾಜ್ ಸಮಾಧಿಯ ಬಗ್ಗೆ ಚೇತನ ಹೇಳಿಕೆ ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ನಟ ಚೇತನ್ಗೆ ತಾಕತ್ತಿದ್ರೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ಅವರು ಸ್ಪರ್ಧೆ ಮಾಡಲಿ ಅಂತ ಬಹಿರಂಗ ಸವಾಲ್ ಹಾಕಿದ್ದಾರೆ. ನೋಡಿ, ರಾಜ್ಕುಮಾರ್ ಅವರ ಪುಣ್ಯ ಭೂಮಿಯ ಸಮಾಧಿಗೆ ಸಂಬಂಧಪಟ್ಟಂತೆ ಯಾಕೆ ಜಾಗ ಕೊಟ್ಟರು ಅಂತ ಇತ್ತೀಚೆಗಷ್ಟೇ ಅಹಿಂಸಾ ಚೇತನ್ ಹಿಂಸಾತ್ಮಕ ಹೇಳಿಕೆ ಕೊಟ್ಟಿದ್ರು. ದೊಡ್ಡ ಮಟ್ಟದ ಹೈಡ್ರಾಮಾಗಳು ಕೂಡ ನಡೆದಿತ್ತು. ನಂತರದಲ್ಲಿ ಈಗ ಇದೇ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ ಹೋದ್ರು. ಅವ್ರಿಗೆ ತಾಕತ್ತಿದ್ರೆ ಚೇತನ್ಗೆ ಒಂದು ಚುನಾವಣೆ ನಿಲ್ಲಿ, ಕ್ಷೇತ್ರದಲ್ಲಿ ಚುನಾವಣೆಗೆ ಅವರು ಕಾಲಿಡ್ಲಿ, ಈ ರೀತಿಯಾಗಿ ಸವಾಲ್ ಹಾಕಿದ್ದಾರೆ. ನೋಡಿ, ಕನ್ನಡ ಚಿತ್ರರಂಗಕ್ಕೆ ಡಾಕ್ಟರ್ ರಾಜ್, ವಿಷ್ಣುವರ್ಧನ್, ಅಂಬರೀಷ್ ಅವರು ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಅವರಿಗೆ ಸೂಕ್ತ ಗೌರವನ ಕೊಟ್ಟಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಿಧನರಾದ ಸಂದರ್ಭದಲ್ಲಿ ಸಿಎಂ ಆಗಿದ್ದಂಥ HD ಕುಮಾರಸ್ವಾಮಿ ಅವರು ಸ್ಮಾರಕಕ್ಕೋಸ್ಕರ ಜಾಗ ಕೊಟ್ಟಿದ್ರು. ಅದರಲ್ಲಿ ಏನ್ ತಪ್ಪಿದೆ ಅಂತ ಆಕ್ರೋಶವನ್ನ ಹೊರಗಾಕಿ ಮೈಸೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದಂತ ಒಂದು ಘಟನೆ ನಡೀತು. ಆ ಸಂದರ್ಭದಲ್ಲಿ ಸರ್ಕಾರ ಅವ್ರದಿತ್ತು, ಮುಖ್ಯಮಂತ್ರಿಗಳವರಾಗಿತ್ತು. ಆಗ ಅವರು ತಗೊಂಡಂತ ಒಂದು ನಿರ್ಣಯ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಂಥ ಘಟನೆಗಳು ಏನಾದ್ರೂ ಕಲಾಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಕಲಾಭಿಮಾನಿಗಳಿಗೂ ಕೂಡ ಗೌರವ ಸಲ್ಲಿಸಬೇಕು, ಈ ರೀತಿಯಾದಂತ ಒಂದು ಗೌರವವನ್ನು ಅರ್ಪಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಮಾರ್ಗದರ್ಶನವನ್ನ ನೀಡಿದಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಮೇಲ್ಪಂಕ್ತಿಯನ್ನ ಹಾಕೊಟ್ರು. ತಪ್ಪೇನಿದೆ? ಈಗ ನಾನು ಇನ್ನೂ ಬಹಳ ನನ್ನ ಅಚ್ಚುಮೆಚ್ಚಿನ ಅಂಬರೀಷ್ ಅಣ್ಣ ಆಗ ಅವ್ರಿಗೆ ಅರ್ಪಿಸಿದಂತ ಗೌರವ ಅದೇ ಡಾಕ್ಟರ್ ವಿಷ್ಣುವರ್ಧನ್ ರವರು. ಅವರು ನಮ್ಮನ್ನ ಅಗಲೋದಂತ ಸಂದರ್ಭದಲ್ಲಿ ಸರ್ಕಾರಗಳು ಯಾವ ರೀತಿ ಗೌರವ ಅರ್ಪಿಸಿದ್ರು? ಯಾಕೆ ಅವ್ರಿಗೆ ಯಾಕೆ ಸ್ಮಾರಕ ಕೊಡಬಾರ್ದಾಗಿತ್ತು? ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ? ಬಂದು ಒಂದ್ ಚುನಾವಣೆ ನಿಂತ್ಕೊಳಕ್ಕೆ ದಮ್ಮಿದ್ರೆ ಮನೇಲಿ ಕೂತ್ಕೊಂಡು ಅಲ್ಲೆಲ್ಲ ಟ್ವಿಟರ್ ಅಲ್ಲಿ ಅದೆಂತ ಬರವಣಿಗೆ ನನಗೂ 1000 ಬರೀತೀನಿ ತರ ಅವ್ರ ಬಗ್ಗೆ. ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದಂತ ಒಂದು ಘಟನೆ ನಡೀತು. ಆ ಸಂದರ್ಭದಲ್ಲಿ ಸರ್ಕಾರ ಅವ್ರದಿತ್ತು, ಮುಖ್ಯಮಂತ್ರಿಗಳವರಾಗಿತ್ತು. ಆಗ ಅವರು ತಗೊಂಡಂತ ಒಂದು ನಿರ್ಣಯ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಂಥ ಘಟನೆಗಳು ಏನಾದ್ರೂ ಕಲಾಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.